ಈ ಕ್ಷಣದ 25 ಸುದ್ದಿಯನ್ನ ಬನ್ನಿ ಕ್ವಿಕ್ ಆಗಿ ನೋಡ್ಕೊಂಬೋಣ. ರಾಜ್ಯಸಭಾ ಚುನಾವಣೆಯಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರ್ತಾ ಇದೆ. ವಿಧಾನಸಭೆ ಕಲಾಪ ಮುಂದೂಡಿದ ಬಳಿಕವೂ ಚರ್ಚೆ ನಡೆದಿದೆ. ಡಿಸಿಎಂ ಡಿಕೆ ಶಿವಕುಮಾರ್, ಜೆಡಿಎಸ್ ಶಾಸಕರಾದಂಥ ಎ ಮಂಜು ಹಾಗೆ ಜಿಟಿ ದೇವೇಗೌಡ ಅವರ ಜೊತೆಗೆ ಮಾತುಕತೆಯನ್ನ ನಡೆಸಿದ್ದಾರೆ. ಈ ವೇಳೆ ಕೆಆರ್ಪಿಪಿ ಶಾಸಕ ಜನಾರ್ದನ್ ರೆಡ್ಡಿ ಕೂಡ ಉಪಸ್ಥಿತರಿದ್ದರು. ಸಚಿವ ಚಲುವರಾಯಸ್ವಾಮಿ ಅವರ ಎದುರೇ ಪ್ರಧಾನಿ ಮೋದಿ ಪರ ಘೋಷಣೆಯನ್ನ ಕೂಗಲಾಯಿತು. ಮಂಡ್ಯ ರೈಲ್ವೆ ನಿಲ್ದಾಣದ ಕಾರ್ಯಕ್ರಮದಲ್ಲಿ ಘಟನೆ ನಡೆಯಿತು. ಬಿಜೆಪಿಯ ಕಾರ್ಯಕರ್ತರು ಜೈ ಶ್ರೀರಾಮ್ ಘೋಷಣೆ ಕೂಗಿದ್ರು. ಇದು ಸರ್ಕಾರಿ ಕಾರ್ಯಕ್ರಮ, ಪಕ್ಷದ ಕಾರ್ಯಕ್ರಮ ಅಲ್ಲ ಅಂತ ಚಲುವರಾಯಸ್ವಾಮಿ ಕಿಡಿಕಾರಿದ್ರು. ಮಂಡ್ಯ ಲೋಕಸಭಾ ಟಿಕೆಟ್ ಫೈನಲ್ ಆಗಿ ಹೋಗಿದೆ ಅಂತ ಚಲುವರಾಯಸ್ವಾಮಿ ಹೇಳಿದ್ದಾರೆ. ಸ್ಟಾರ್ ಚಂದ್ರು ಫೈನಲ್ ಆಗಿರೋದು ಫಿಕ್ಸ್. ಅವರು ಸಿಎಂ ಕಾರ್ಯಕ್ರಮದಿಂದಲೇ ಓಡಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ಚುನಾವಣಾ ಕೆಲಸವನ್ನ ಆರಂಭ ಮಾಡಲಾಗಿದೆ. ಆದರೆ ಪಕ್ಷ ಅಧಿಕೃತವಾಗಿ ಪ್ರಕಟ ಮಾಡಬೇಕು ಅಂತ ಹೇಳಿದ್ದಾರೆ. ರಾಜ್ಯಸಭಾ ಚುನಾವಣೆಗಾಗಿ ಎಲ್ಲರೂ ಮನವಿ ಮಾಡಿದ್ದಾರೆ ಅಂತ ಕೆಆರ್ಪಿಪಿ ಶಾಸಕ ಜನಾರ್ದನ್ ರೆಡ್ಡಿ ಹೇಳಿದ್ದಾರೆ. ಸಿಎಂ ಡಿಸಿಎಂ ಸೇರಿ ಎಲ್ಲ ಪಕ್ಷದವರು ಮನವಿ ಮಾಡಿದ್ದಾರೆ. ನಾನಿನ್ನೂ ಏನೂ ತೀರ್ಮಾನ ಮಾಡಿಲ್ಲ ಅಂತ ಹೇಳಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮತ್ತು ವಿ ಸೋಮಣ್ಣ ಮುಖಾಮುಖಿಯಾದರು. ಇಬ್ಬರೂ ನಾಯಕರು ಶಾಸಕ ಕೆ ಗೋಪಾಲಯ್ಯ ಪುತ್ರನ ವಿವಾಹ ಕಾರ್ಯಕ್ರಮದಲ್ಲಿ ಎದುರು ಬದುರಾದರು. ವಿಧಾನಸಭಾ ಚುನಾವಣೆ ಬಳಿಕ ಇಬ್ಬರು ಪರಸ್ಪರ ಭೇಟಿ ಆಗಿರಲಿಲ್ಲ. ಇದೊಂದು ಸೌಹಾರ್ದತಾ ಮಾತುಕತೆ ಅಂತ ಆನಂತರದಲ್ಲಿ ತಿಳಿಸಿತು. ಮಂಡ್ಯ ವಿಚಾರದಲ್ಲಿ ಎಲ್ರಿಗೂ ಸಮಾಧಾನ ಆಗುವ ಪರಿಹಾರ ಕಂಡು ಹಿಡಿತೀವಿ ಅಂತ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಅಧಿವೇಶನದಲ್ಲಿ ಸುಮಲತಾ ಜೊತೆಗೆ ಮಾತನಾಡಿದ್ದೆ. ದೊಡ್ಡ ಪಾರ್ಟಿಗಳು ದೊಡ್ಡ ವ್ಯವಸ್ಥೆಯಲ್ಲಿ ಹೊಂದಾಣಿಕೆಗೆ ಸಮಯ ಬೇಕು. ಕುಮಾರಸ್ವಾಮಿ ಅವರ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ ಅಂತಾನೂ ಹೇಳಿದ್ದಾರೆ. ಹಣ ಹಾಗೂ ಧಮಕಿಯಲ್ಲಿ ಡಿಕೆ ಶಿವಕುಮಾರ್ಗೆ ಪೈಪೋಟಿ ಕೊಡೋದಕ್ಕಾಗುತ್ತಾ ಅಂತ ಮಾಜಿ ಸಿಎಂ ಕುಮಾರಸ್ವಾಮಿ ವ್ಯಂಗ್ಯ ಆಡಿದ್ದಾರೆ. ಸೆಟಲ್ಮೆಂಟ್ ರಾಜಕಾರಣದಲ್ಲಿ ಪೈಪೋಟಿ ಕೊಡೋದಕ್ಕೆ ನಮ್ಮಿಂದ ಆಗಲ್ಲ. ಚೀನಾದಿಂದ ಖರೀದಿ ಮಾಡಿರುವಂತಹ ಕುಕ್ಕರ್ ಹಾಗೆ ಡೈನಿಂಗ್ ಸೆಟ್ಗಳನ್ನು ಹಂಚ್ತಾ ಇದ್ದಾರೆ ಅಂತ ಆರೋಪಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಮತ್ತೆ ಶೋಭಾ ಗೋ ಬ್ಯಾಕ್ ಅಭಿಯಾನ ಶುರುವಾಗಿದೆ. ಬಿಜೆಪಿ ಕಾರ್ಯಕರ್ತರು ಮಾಜಿ ಸಿಎಂ ಬಿಎಸ್ವೈ ಮಾತಿಗೂ ಡೋಂಟ್ ಕೇರ್ ಎಂದಿದ್ದಾರೆ. ನಾವು ಗೋ ಬ್ಯಾಕ್ ಅಭಿಯಾನ ಮಾಡ್ತೀವಿ ಅಂತ ಪೋಸ್ಟ್ ಹಾಕಿದ್ದಾರೆ. ಶೋಭಾ ವಿರುದ್ಧ ಷಡ್ಯಂತ್ರ ಮಾಡಲಾಗ್ತಾ ಇದೆ ಅಂತ ಬಿಎಸ್ವೈ ನಿನ್ನೆ ಗುಡುಗಿದ್ದಾರೆ. ಗೋ ಬ್ಯಾಕ್ ಅಭಿಯಾನಕ್ಕೆ ಶೋಭಾ ಕರಂದ್ಲಾಜೆ ಗರಂ ಆದ್ರು. ಕಳೆದ ಚುನಾವಣೆಯಲ್ಲೂ ಇದೇ ಅಭಿಯಾನ ಮಾಡಿದ್ದರು. ಕೆಲವರು ದುಡ್ಡಿನ ಮದದಿಂದ ಇಂಥ ಕೆಲಸ ಮಾಡ್ತಿದ್ದಾರೆ. ಕೆಲ ಗಂಡಸರಿಗೆ ಅಧಿಕಾರ ನಮ್ಮ ಬಳಿನೇ ಇರಬೇಕು ಅನ್ನುವಂಥ ಭಾವನೆ ಇದೆ. ದರ್ಪದಿಂದ ಇಂತಹ ಕೆಲಸವನ್ನ ಮಾಡಿಸ್ತಾ ಇದ್ದಾರೆ ಅಂತ ಆರೋಪಿಸಿದ್ದಾರೆ. ಮೈಸೂರಿನ ರೈತರು ಪ್ರತಾಪ್ ಸಿಂಹ ಕಚೇರಿಗೆ ಮುತ್ತಿಗೆಗೆ ಯತ್ನಿಸಿದ್ದಾರೆ. ದೆಹಲಿಯಲ್ಲೇ ರೈತ ಹೋರಾಟ ಹತ್ತಿಕ್ತಾ ಇರೋದಕ್ಕೆ ಕಿಡಿಕಾರಿದ್ದಾರೆ. ಸಂಸದರ ಕಚೇರಿ ಬಳಿ ಬ್ಯಾರಿಕೇಡ್ ಅನ್ನು ಹಾಕಿ ಬಂದೋಬಸ್ತ್ ಮಾಡಲಾಗಿದೆ. ಕಚೇರಿ ಹೊರಭಾಗದಲ್ಲಿ ತಡೆದಂತ ಪೊಲೀಸರೊಂದಿಗೆ ರೈತರು ಮಾತಿನ ಚಕಮಕಿ ನಡೆಸಿದರು. ಮೆಟ್ರೋದಲ್ಲಿ ರೈತನೋರ್ವನಿಗೆ ಅಪಮಾನಿಸಿದ ಸಿಬ್ಬಂದಿಯನ್ನ ವಜಾ ಮಾಡಲಾಗಿದೆ. ಟಿವಿ9 ವರದಿಯ ಬೆನ್ನಲ್ಲೇ ರಾಜಾಜಿನಗರ ಮೆಟ್ರೋ ಭದ್ರತಾ ಮೇಲ್ವಿಚಾರಕ ಸಸ್ಪೆಂಡ್ ಆಗಿದ್ದಾರೆ. ಪ್ರಯಾಣಿಕರಿಗೆ ಉಂಟಾದಂತ ಅನಾನುಕೂಲತೆಗೆ ವಿಷಾದಿಸ್ತೀವಿ ಅಂತ ಬಿಎಂಆರ್ಸಿಎಲ್ ಟ್ವೀಟ್ ಮಾಡಿದೆ. ಸಿಎಂ ಸಿದ್ದರಾಮಯ್ಯ ಯುವ ಸಮೃದ್ಧಿ ಸಮ್ಮೇಳನ ಬೃಹತ್ ಉದ್ಯೋಗ ಮೇಳ ಉದ್ಘಾಟಿಸಿದ್ದಾರೆ. ಬೆಂಗಳೂರು ಅರಮನೆ ಮೈದಾನದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಕಾರ್ಯಕ್ರಮದಲ್ಲಿ ಸಚಿವರಾದ ಶರಣಪ್ರಕಾಶ್ ಪಾಟೀಲ್, ಪ್ರಿಯಾಂಕ್ ಖರ್ಗೆ ಹಾಗೆ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದಾರೆ. ಬೆಂಗಳೂರಿನಲ್ಲಿ ಅಪ್ರಾಪ್ತರಿಂದ ಕಳ್ಳತನ ಮಾಡಿಸ್ತಾ ಇರುವಂತಹ ಆರೋಪ ಕೇಳಿಬಂದಿದೆ. ಲಿಂಗರಾಜಪುರ ನಗರ ಅಕ್ರಮದ ಗೂಡಾಗಿ ಹೋಗಿದೆ ಅನ್ನುವಂಥದ್ದು ಆರೋಪ ಇದೆ. ಬಾಲಕರು ಮಾದಕ ವಸ್ತುವನ್ನು ಹಿಡಿದುಕೊಂಡು ಓಡಾಡ್ತಾ ಇದ್ದಾರಂತೆ. ಇನ್ನು ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ಮೊಬೈಲ್ ಕಳ್ಳತನಕ್ಕೆ ಇಳಿದಿದ್ದಾರೆ. ಕದ್ದ ಮೊಬೈಲ್ಗೆ 500 ರೂಪಾಯಿಂದ 1000 ರೂಪಾಯಿಗೆ ಮಾರಾಟ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನೆಟ್ವರ್ಕ್ ಮಾರ್ಕೆಟಿಂಗ್ ಹೆಸರಿನಲ್ಲಿ ನಿರುದ್ಯೋಗಿಗಳಿಗೆ ಗಾಳ ಹಾಕ್ತಾ ಇದ್ದ ಜಾಲ ಪತ್ತೆಯಾಗಿದೆ. ನೆಲಮಂಗಲದಲ್ಲಿ ನಕಲಿ ಚೈನ್ ಲಿಂಕ್ ಕಂಪನಿ ತಲೆ ಎತ್ತಿದೆ. ವರ್ಕ್ ಇಂಡಿಯಾ ಆಪ್ ಮುಖೇನವಾಗಿ ತಲಾ 60,000ದಂತೆ ನೂರಾರು ಮಂದಿ ಬಳಿ ಹಣ ಪೀಕಲಾಗಿದೆ. ಕಚೇರಿ ನಡೆಸ್ತಾ ಇದ್ದ 9 ಜನರ ಪೈಕಿ 4 ಬಂಧಿಸಲಾಗಿದೆ. ಸರ್ಕಾರಿ ಶಾಲಾ ಮೇಲ್ಛಾವಣಿ ಸಿಮೆಂಟ್ ಕುಸಿದು ಬಿದ್ದಿದೆ. ಕಲಬುರಗಿ ಜಿಲ್ಲೆ ಯಡ್ರಾಮಿ ತಾಲೂಕಿನ ಭೀಮನಗರ ಒಂದು ಸ್ಕೂಲ್ನಲ್ಲಿ ಈ ರೀತಿಯಾದಂಥದ್ದೊಂದು ಘಟನೆ ನಡೆದಿದೆ. ನಿನ್ನೆ ರಜೆ ದಿನ ಆದಂಥ ಕಾರಣಕ್ಕಾಗಿ ದೊಡ್ಡ ದುರಂತ ತಪ್ಪಿದೆ. ಶಿಥಿಲಾವಸ್ಥೆಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲಾ ಕಟ್ಟಡ ದುರಸ್ತಿಗೆ ಸ್ಥಳೀಯರು ಆಗ್ರಹಿಸ್ತಾ ಇದ್ದಾರೆ. ಇಡಿ ಅಧಿಕಾರಿಗಳ 7ನೇ ಸಮನ್ಸ್ಗೂ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಡೋಂಟ್ ಕೇರ್ ಅಂದಿದ್ದಾರೆ. 7ನೇ ಬಾರಿಗೆ ಅರವಿಂದ್ ಕೇಜ್ರಿವಾಲ್ ವಿಚಾರಣೆಗೆ ಗೈರಾಗಿದ್ದಾರೆ. ನ್ಯಾಯಾಲಯ ನಮಗೆ ಕಾಲಾವಕಾಶ ನೀಡಿದೆ. ಮಾರ್ಚ್ 16ಕ್ಕೆ ವಿಚಾರಣೆಗೆ ಹಾಜರಾಗೋದಕ್ಕೆ ಸೂಚನೆ ಕೊಟ್ಟಿದೆ. ಇಡಿ ಅಧಿಕಾರಿಗಳು ಆದೇಶ ಪಾಲಿಸಬೇಕು ಅಂತ ಆಪ್ ಹೇಳಿದೆ. ತಮಿಳುನಾಡಿನ ವೃದ್ಧ ದಂಪತಿಯಿಂದ ರೈಲು ದುರಂತವೊಂದು ತಪ್ಪಿದೆ. ಸೆಂಗೋಟೈ ಭಗವತಿಪುರಂ ರೈಲು ನಿಲ್ದಾಣದ ಬಳಿ ಘಟನೆ ನಡೆಯಿತು. ರೈಲ್ವೆ ಹಳಿ ಮೇಲೆ ಟ್ರಕ್ ಬಿದ್ದಿತ್ತು. ಇದನ್ನ ನೋಡಿದಂತ ಷಣ್ಮುಗಯ್ಯ ಟಾರ್ಚ್ ಹಾಕಿ ರೈಲನ್ನು ನಿಲ್ಲಿಸಿದ್ದಾರೆ. ವೃದ್ಧ ದಂಪತಿಯ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತವಾಗಿದೆ.
ನಟಿ ಸಮಂತಾ ರುತ್ ಪ್ರಭು ಅವರ ಸಿನಿ ಜರ್ನಿ 14 ವರ್ಷಗಳನ್ನು ಪೂರೈಸಿದೆ. 2020ರಲ್ಲಿ ಹೇ ಮಾಯಾ ಚೇಸುವೆ ಚಿತ್ರದಲ್ಲಿ ಅವರು ಕಾಣಿಸಿಕೊಂಡಿದ್ರು. ಅಂದರೆ 2010ರಲ್ಲಿ 14 ವರ್ಷಗಳ ಸಿನಿ ಜರ್ನಿಗೆ ನಯನತಾರ ಸದ್ಯ ಅಭಿನಂದಿಸಿದ್ದಾರೆ. ಸಮಂತಾ ಇನ್ಸ್ಟಾಗ್ರಾಮ್ನಲ್ಲಿ ತಮ್ಮ ಸಿನಿ ಪ್ರಯಾಣದ ಕುರಿತು ಸ್ಟೋರಿಯೊಂದನ್ನು ಹಂಚಿಕೊಂಡಿದ್ದಾರೆ. 14 ವರ್ಷವಾಯ್ತೆ ವಾಹ್ ಅಂತ ಪೋಸ್ಟ್ ಮಾಡಿದ್ದಾರೆ. ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಯನ್ನ ಟೀಂ ಇಂಡಿಯಾ ಕೈವಶ ಮಾಡಿಕೊಂಡಿದೆ. ರಾಂಚಿಯಲ್ಲಿ ನಡೆದಂತ 4ನೇ ಟೆಸ್ಟ್ ಪಂದ್ಯವನ್ನು ಭಾರತ 5 ವಿಕೆಟ್ಗಳಿಂದ ಗೆದ್ದುಕೊಂಡಿದೆ. ಇದರೊಂದಿಗೆ ಒಂದು ಪಂದ್ಯ ಬಾಕಿ ಇರುವಂತಹ ಸಂದರ್ಭದಲ್ಲೇ ಸರಣಿಯನ್ನ 3-1 ಅಂತರದಿಂದ ಗೆದ್ದು ಬೀಗಿದೆ ಭಾರತ. ಪಾಕ್ ಕ್ರಿಕೆಟ್ ಪ್ರೇಮಿಗಳು ಬಾಬರ್ ಅಜಮ್ಗೆ ಗೇಲಿ ಮಾಡಿದ್ದಾರೆ. ಪಾಕ್ ಪ್ರೀಮಿಯರ್ ಲೀಗ್ ವೇಳೆ ಘಟನೆ ನಡೆದಿದೆ. ಡಗೌಟ್ನಲ್ಲಿ ಕೂತಿದ್ದಂತಹ ಬಾಬರ್ಗೆ ಜಿಂಬಾಬರ್ ಅಂತ ಘೋಷಣೆ ಕೂಗಿದ್ದಾರೆ. ಬಾಬರ್ ಅಜಮ್ ಸಣ್ಣ ತಂಡಗಳ ಎದುರು ಅಷ್ಟೇ ಉತ್ತಮವಾಗಿ ಆಡ್ತಾರೆ ಅನ್ನುವಂಥ ಹಣೆಪಟ್ಟಿಯನ್ನು ಆ ಸಂದರ್ಭದಲ್ಲಿ ಅಲ್ಲಿದ್ದಂಥ ಅಭಿಮಾನಿಗಳು ನೀಡಿದ್ದಾರೆ.